ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ಕೆಲವು ದಿನಗಳಿಂದ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳು ಓಡಾಡ್ತಾ ಇದೆ. ವಿನೀಶ್ ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲಿರುವಂತಹ ಕುದುರೆಗಳು ಮಾರಾಟಕ್ಕಿದೆಯಂತೆ. ನಿಜಾನ ಅದು? ದರ್ಶನ್ ಅವರು ಜೈಲಲ್ಲಿ ಇರುವಾಗ ವಿಜಯಲಕ್ಷ್ಮಿ ಅವರು ಯಾಕೆ ಕೆಲಸ ಮಾಡ್ತಿದ್ದಾರೆ, ಅಥವಾ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಸುದ್ದಿ ಏನಾದ್ರೂ ಹಬ್ತಾ ಇದೆಯಾ? ಯಾರು ಈ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇರೋದು? ನಿಜವಾಗಿಯೂ ಕುದುರೆ ಮಾರಾಟಕ್ಕೆ ಇದೆಯಾ? ಹಾಗಾದ್ರೆ ಸ್ವತಃ ದರ್ಶನ್ ಅವರೇ ಹೇಳಿದ್ರ ಮಾರಾಟ ಮಾಡಿ ಅಂತ? ಇನ್ನು ಇದೇ ವಿಚಾರಕ್ಕೆ ವಿನೀಶ್ ದರ್ಶನ್ ಫಾರ್ಮ್ ಹೌಸ್ ಮ್ಯಾನೇಜರ್ ಏನ್ ಕ್ಲಾರಿಟಿ ಕೊಟ್ರು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸದ್ಯಕ್ಕೆ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆ ಆಗಿದೆ ಆಲ್ರೆಡಿ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಮೇ ಬಿ ಆಯುಧ ಪೂಜೆಯ ಟೈಮ್ ನಲ್ಲಿ ಅನ್ಸುತ್ತೆ. ಆ ನಂತರ ಒಂದಷ್ಟು ಪೋಸ್ಟ್ಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ದರ್ಶನ್ ಅವರ ಕುದುರೆಗಳು ಮಾರಾಟಕ್ಕಿದೆಯಂತೆ. ಹೌದಾ? ಆ ಕುದುರೆಗಳು ಮಾರಾಟಕ್ಕಿರೋದು ನಿಜಾನಾ? ಎಸ್, ಆ ಕುದುರೆಗಳು ಮಾರಾಟಕ್ಕಿರೋದು ನಿಜನೇ. ಬಟ್ ಯಾಕೆ ಮಾರಾಟಕ್ಕಿದೆ? ಕಾರಣ ಬೇಕಲ್ವಾ? ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರುವಂತಹ ವಿಚಾರ, ದರ್ಶನ್ ಅವರು ಜೈಲಿಗೆ ಹೋದ ನಂತರದಲ್ಲಿ ಕುದುರೆಯನ್ನ ಮಾರ್ತಿರೋದು ಯಾಕೆ, ಅಥವಾ ದರ್ಶನ್ ಅವರು ಇಲ್ಲದೆ ಮಾರಾಟ ಮಾಡ್ತಿದ್ದಾರೆ ಅಂತ. ಬಟ್ ನಿಜವಾಗಿಯೂ ಕೂಡ ದರ್ಶನ್ ಅವರು ಆಚೆ ಇದ್ದಾಗ ಜನಗಳಿಗೆ ಯಾವ ರೀತಿ ಹೆಲ್ಪ್ ಮಾಡ್ಯಾರೆ, ಪ್ರಾಣಿಗಳನ್ನ ಕಂಡ್ರೆ ಅವ್ರಿಗೆ ಮನೋಭಾವ ಯಾವ ರೀತಿ ಇತ್ತು ಎಲ್ರಿಗೂ ಕೂಡ ಗೊತ್ತೇ ಇದೆ. ನಿಜವಾಗಿಯೂ ಕೂಡ ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲಿರೋ ಕುದುರೆಗಳು ಮಾರಾಟಕ್ಕಿದೆಯಾ? ಹೌದು, ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲಿರುವಂತಹ ಕುದುರೆಗಳು ಮಾರಾಟಕ್ಕಿದೆ. ಆದ್ರೆ ಈ ಸುಳ್ಳು ಸುದ್ದಿ ಹಬ್ಸೋಕು ಮುನ್ನ ವಿಚಾರ ಏನು ಅಂತ ತಿಳ್ಕೊಂಡು ಮಾತಾಡಿದ್ರೆ ಬಹಳ ಒಳ್ಳೇದಾಗತ್ತೆ. ಕುದುರೆ ಮಾರಾಟಕ್ಕಿದೆ ಅನ್ನೋ ಬೋರ್ಡ್ ಹಾಕಿ ಸುಮಾರು 1.5 ವರ್ಷ ಆಗಿದೆ. ಯಾಕೆ ಆ ಬೋರ್ಡ್ ಹಾಕಿರೋದು? ನಿಜವಾಗಿಯೂ ಕೂಡ ಮಾರಾಟಕ್ಕೆ ಇಟ್ಟಿದ್ದಾರ ಕುದುರೆಗಳನ್ನ ಅಂತ. ಬಟ್ ಯಾಕೆ ಆ ಬೋರ್ಡ್ ಹಾಕಿದ್ದಾರೆ ಅಂತ ನೋಡ್ತಾ ಹೋಗೋಣ. ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ ಮ್ಯಾನೇಜರು. ಯಾಕೆ ಆ ಬೋರ್ಡ್ ಹಾಕಿರೋದು? ಇತ್ತೀಚೆಗೆ ಹಾಕಿರೋದಾ, ಅಥವಾ ಸಾಕಷ್ಟು ವರ್ಷಗಳೇ ಆಯ್ತಾ ಆ ಬೋರ್ಡ್ ಹಾಕಿ ಅಂತ? ಎಸ್, ಸುತ್ತಮುತ್ತ ಯಾರಿಗಾದ್ರೂ ಕುದುರೆ ಸಾಕುವಂತಹ ಆಸೆ ಖಂಡಿತವಾಗ್ಲಿಯೂ ಇರುತ್ತೆ. ಪ್ರಾಣಿ ಪ್ರೇಮಿಗಳು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನ ಇದ್ದಾರೆ. ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅವರಿಗೆ ಗೊತ್ತಾಗೋದಿಲ್ಲ. ಹೇಗೆ ಕುದುರೆಗಳನ್ನ ಕೊಂಡ್ಕೊಬೇಕು, ಯಾವ ವಿಧದ ಕುದುರೆಗಳನ್ನ ಕೊಂಡ್ಕೊಬೇಕು ಗೊತ್ತಿಲ್ಲ. ಬೇರೆ ಎಲ್ಲೆಲ್ಲೋ ಕೊಂಡ್ಕೊಂಡು ಮೋಸ ಹೋಗೋದು ಬೇಡಪ್ಪ ಅನ್ನೋದು ದರ್ಶನ್ ಅವರ ಮನಸ್ಥಿತಿ ಅಂತೆ. ಸೊ ಈ ಮನಸ್ಥಿತಿ ದರ್ಶನ್ ಅವರಿಗೆ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ರಾಜಸ್ಥಾನದಿಂದ ಕುದುರೆಗಳನ್ನ ತಗೊಳ್ತಾರೆ, ಅಥವಾ ತಮಿಳ್ನಾಡಿಂದ ಕುದುರೆಗಳನ್ನ ತಗೊಳ್ತಾರೆ. ಇಂಥ ಕಡೆಯಿಂದ ತರಿಸ್ಕೊಳ್ತಾರೆ ಅಂದ್ರು ಹೇಗೆ, ಏನು ಎತ್ತ ಏನು ಕೂಡ ಗೊತ್ತಿರೋದಿಲ್ಲ. ಅದು ಯಾವ ತಳಿಯ ಕುದುರೆಯಾಗುತ್ತೆ, ಅದರಿಂದ ಏನು ಉಪಯೋಗ ಇರುತ್ತೆ ಏನು ಕೂಡ ಗೊತ್ತಾಗಿಲ್ಲ. ಇದನ್ನೆಲ್ಲ ವಿಚಾರಿಸ್ಕೊಳ್ಳೋದೇ ತರಿಸ್ಕೊಂಡ್ರೆ ಅವರು ಕೂಡ ಮೋಸ ಹೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗ ಆಗಬಾರ್ದು ಅನ್ನೋ ಕಾರಣಕ್ಕೆ ದರ್ಶನ್ ಅವರು ಈ ರೀತಿ ಮಾಡಿದ್ರಂತೆ. ಅಲ್ಲಿನ ಕುದುರೆಗಳನ್ನ ಮಾರಾಟಕ್ಕಿದೆ ಅನ್ನುವಂತಹ ಬೋರ್ಡ್ ಅನ್ನ ಹಾಕಿರೋದಂತೆ. ನಾವು ಕೂಡ ಒಳ್ಳೆ ರೇಟಿಗೆ ತಂದಿರ್ತೀವಿ. ಸೊ ನಾವು ಅದನ್ನ ಒಂದಷ್ಟು ಲಾಭ ಇಟ್ಕೊಂಡು ಮಾರೋಣ ಅಂತ ದರ್ಶನ್ ಅವರು ಯೋಚನೆ ಮಾಡಿರೋದಂತೆ. ಯಾವುದೇ ಕುದುರೆ ಆದ್ರೂ ಅಷ್ಟೇ, ವಿಭಿನ್ನ ಕುದುರೆಗಳು ದರ್ಶನ್ ಅವರ ಫಾರ್ಮ್ ಹೌಸ್ ಅಲ್ಲೇ ಇರುತ್ತೆ. ಸೊ ಅವರು ಯಾಕೆ ಮಾರಾಟಕ್ಕೆ ಇಟ್ಟಿದ್ದಾರೆ ಮೊದಲೇ ತಿಳ್ಕೊಳ್ಳುವಂತಹ ಅವಶ್ಯಕತೆ ಹೆಚ್ಚಿರುತ್ತೆ. ಸೊ ಈ ರೀತಿ ಸುಳ್ಳು ಸುದ್ದಿ ಹಬ್ಸೋಕ್ಕಿಂತ ನಿಜಾಂಶನ, ಸತ್ಯಾಂಶನ ತಿಳ್ಕೊಳ್ಳೋದು ಮುಖ್ಯವಾಗುತ್ತೆ. ಈ ಕುದುರೆ ವಹಿವಾಟು ಡೇ ಬೈ ಡೇ ನಡೀತಾನೆ ಇರುತ್ತೆ. ಆಗ್ಲೂ ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಈ ಕಾರಣಕ್ಕೆ ಫಾರ್ಮ್ ಹೌಸ್ ನಲ್ಲಿ ಕುದುರೆಗಳು ಮಾರಾಟಕ್ಕಿವೆ ಅಂತ ಹಾಕಿರೋದು. ಅದು ಬಿಟ್ಟು ಬೇರೆ ಏನೂ ಅಲ್ಲ. ವಿಜಯಲಕ್ಷ್ಮಿ ಅವರಿಗೆ ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಒಂದಷ್ಟು ಜನ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಅದು ಇದು ಅಂತ ಒಂದಷ್ಟು ಫೇಕ್ ನ್ಯೂಸ್ಗಳು ಓಡಾಡ್ತಾನೆ ಇದೆ. ಅದ್ರ ಬದಲು ಒಂದು ಫ್ಯಾಕ್ಟ್ ಚೆಕ್ ಮಾಡ್ಬೋದಲ್ವಾ? ಸುಮ್ಮನೆ ನಾವೇ ಯಾಕೆ ಒಂದಷ್ಟು ವಿಚಾರಗಳನ್ನ ವೈರಲ್ ಮಾಡೋದು, ಒಂದಷ್ಟು ಸುಳ್ಳು ಸುದ್ದಿಯನ್ನ ಹಬ್ಸೋದು? ಸತ್ಯಾಂಶ ಏನಿದೆ ಅದನ್ನ ಮೊದಲು ತಿಳ್ಕೊಳ್ಬೇಕಾಗತ್ತೆ. ದರ್ಶನ್ ಅವರು ಜೈಲಲ್ಲಿ ಇದ್ದಾರೆ ಅಂತ ಮಾತ್ರಕ್ಕೆ ಅವರನ್ನ ಇನ್ನು ಕುಗ್ಸುವಂತಹ ಪ್ರಯತ್ನವನ್ನ ಮಾಡಬಾರ್ದು. ದರ್ಶನ್ ಅವರು ಮೊದಲಿನಿಂದಲೂ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರಾಣಿ ಪಕ್ಷಿ ಪ್ರಿಯರು ಅಂದ್ರೆ ಅತೀವ ಪ್ರೀತಿಯನ್ನ ತೋರಿಸ್ತಾ ಇದ್ರು ಪ್ರಾಣಿ ಪಕ್ಷಿಗಳ ಮೇಲೆ. ಸ್ಕೂಲ್ಗೆ ಹೋಗುವಾಗ್ಲೂ ಅಷ್ಟೇ, ದಾರಿಯಲ್ಲಿ ಯಾವ್ದಾದ್ರು ನಾಯಿ ಮರಿ ಏನಾದ್ರು ಕಂಡ್ರೆ ಅದನ್ನ ಮನೆಗೆ ತಂದು ಸಾಕ್ತಾ ಇದ್ರಂತೆ. ಅಷ್ಟೇ ಅಲ್ಲದೆ ಕಾಲೇಜು ದಿನಗಳಲ್ಲೂ ಅಷ್ಟೇನೆ ಹೆಚ್ಚು ಸಮಯವನ್ನ ಝೂನಲ್ಲಿ ಅವರು ಕಳೀತಾ ಇದ್ರಂತೆ. ಆ ಪ್ರಾಣಿ ಪಕ್ಷಿಗಳ ಮೇಲೆ ಅವರಿಗೆ ಪ್ರೀತಿ ಸಾಕಷ್ಟು ಇತ್ತು. ಏನೇ ಕೇಳಿದ್ರು ಕೂಡ
ಅಂತಂತಹ ಹೇಳ್ತಾ ಇದ್ರು ದರ್ಶನ್ ಅವರು. ಈಗ ಪ್ರಾಣಿಗಳನ್ನ ಬಿಟ್ಟು ಒಂದಷ್ಟು ಮಂಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ನಡುವೆ ದರ್ಶನ್ ಅವರ ಫಾರ್ಮ್ ಹೌಸ್ ಬೋರ್ಡ್ ನಲ್ಲಿ ಇರೋ ಕುದುರೆಗಳು ಮಾರಾಟಕ್ಕಿವೆ ಅಂತ ಒಂದಷ್ಟು ಏನು ಹೈಲೈಟ್ ಆಯ್ತಲ್ವಾ ಅಂಶಗಳು. ದರ್ಶನ್ ಇಲ್ದಲೆ ಆ ಕುದುರೆಗಳನ್ನ ನೋಡ್ಕೊಳ್ಳಲಾಗದೆ ಮಾರಾಟಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆಗಳು ಕೂಡ ಸಾಕಷ್ಟು ಜನರಿಗೆ ಹುಟ್ಟಿತ್ತು. ಇನ್ನೊಂದು ಕಡೆ ದರ್ಶನ್ ಅವರ ಹಾರ್ಸ್ ಫಾರ್ಮ್ ನಲ್ಲಿ ಕುದುರೆಗಳನ್ನ ಸಾಕೋದೇ ಮಾರಾಟಕ್ಕಾಗಿ ಅನ್ನೋದು ವಿಚಾರಗಳು ಕೂಡ ನಿನ್ನೆಯಿಂದ ಓಡಾಡ್ತಾ ಇರುವಂತದ್ದು. ಹೊಸ ಹೊಸ ತಳಿಯ ಕುದುರೆಗಳನ್ನ ತಂದು ಸಾಕ್ತಾರೆ. ಆ ಪ್ರಾಣಿಗಳು ಒಂದು ಪ್ರಕಾರ ಮೇ ಬಿ ದರ್ಶನ್ ಅಂದ್ರೆ ಯಜಮಾನನ ನಿರೀಕ್ಷೆಗೆ ಕಾಯ್ತಾ ಇದಾವೆ ಅಂತಾನೆ ಹೇಳ್ಬೋದು. ಅಷ್ಟು ಪ್ರೀತಿ ಅವರಿಗೆ ಇತ್ತು ಪ್ರಾಣಿ ಪಕ್ಷಿಗಳ ಮೇಲೆ. ಸೊ ಈ ರೀತಿ ಫೇಕ್ ನ್ಯೂಸ್ ಹಬ್ಸೋಕ್ಕಿಂತ ಸತ್ಯಾಂಶವನ್ನ ಒಮ್ಮೆ ತಿಳ್ಕೊಂಡು ಆಮೇಲೆ ಮುಂದುವರಿಯೋದು ಬಹಳ ಒಳ್ಳೇದಾಗತ್ತೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.